ದುಃಖ ಆಗ್ತದೆ ಅಂತ ಅರ್ಜುನ ಶಂಕ ಮಾಡಿದ್ದಕ್ಕೆ ಕೃಷ್ಣ ಉತ್ತರ ಕೊಟ್ಟ, ಯುದ್ಧ ಬಿಡಬೇಡ, ಯುದ್ಧ ಮಾಡು. ಆವಾಗ ಬಂಧುಗಳ ವಧೆಯಿಂದ ದುಃಖ ಬರೋ ಸಂಭವ ಇದ್ರೆ ಅಭಿಮಾನ ತ್ಯಾಗ ಮಾಡು, ಅವರ ಮೇಲೆ ಅಭಿಮಾನ ತ್ಯಾಗ ಮಾಡಿ ದುಃಖ ಆಗದೆ ಇರುವಂತೆ ಮಾಡ್ಕೋ ಅಂತ ಉತ್ತರ ಹೇಳಿದ. ಇದ್ರ ಮೇಲೇನು ಆಶಂಕ ಅಂದ್ರೆ, ಯುದ್ಧ ಮಾಡದೇ ಇದ್ರೂ ಕೂಡ ದುಃಖಾಭಾವ ಅನ್ನೋ ಫಲ ಸಿಕ್ಕೇ ಸಿಗ್ತದೆ. ಯುದ್ಧ ಮಾಡಿ ಅಭಿಮಾನ ತ್ಯಾಗ ಮಾಡಿದರೂ ದುಃಖಾಭಾವ, ಯುದ್ಧ ಮಾಡಿ ಅಭಿಮಾನ ತ್ಯಾಗ ಮಾಡಿದರೂ ದುಃಖಾಭಾವ ಅನ್ನೋ ಫಲ ಇದೆ. ಯುದ್ಧ ಬಿಟ್ಟರೂ ದುಃಖಾಭಾವ ಇದೆ. ಹೀಗೆ ದುಃಖಾಭಾವ ಅನ್ನೋ ಫಲ ಯುದ್ಧ ಬಿಡೋದ್ರಿಂದಲೇ ಸಿಗುವಾಗ ಯುದ್ಧ ಮಾಡೋದು ಮಾಡಿ, ಅದರಿಂದ ಬರೋ ದುಃಖವನ್ನ ಅಭಿಮಾನ ತ್ಯಾಗ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಿ ಅಂತ ಪ್ರಶ್ನೆ ಬಂದ್ರೆ, ಇಲ್ಲ, ಬರೇ ದುಃಖಾಭಾವ ಫಲ ಹೌದು, ಆದರೆ ಅದು ಇನ್ನೊಂದು ಪರಮ ಪುರುಷಾರ್ಥ ಅಂತ ಇನ್ನೊಂದಿದೆ, ಮೋಕ್ಷ. ಅದು ಮುಖ್ಯ ಫಲ, ಬರೇ ದುಃಖಾಭಾವ ಅಲ್ಲ. ಆ ಅಭಿಮಾನ ತ್ಯಾಗ ಮಾಡಿ ದುಃಖಾಭಾವ ಸಂಪಾದನೆ ಮಾಡಿದ್ರೆ, ದುಃಖ ಪರಿಹಾರ ಮಾಡಿಕೊಂಡ್ರೆ ಆವಾಗ ಮೋಕ್ಷ ಸಿಗ್ತದೆ, ಪರಮ ಪುರುಷಾರ್ಥವಾದ ಮೋಕ್ಷ ಸಿಗ್ತದೆ. ಯಾಕೆ ಅಂದ್ರೆ ಇವನು ಕರ್ತವ್ಯ ಮಾಡಿದ, ಯುದ್ಧ ಮಾಡಿದ ಅಂತ. ಯುದ್ಧನೇ ಬಿಟ್ರೆ ಬರೇ ದುಃಖಾಭಾವ ಅಷ್ಟೆ, ದುಃಖ ಪರಿಹಾರ ಆಗ್ತದೆ, ಮೋಕ್ಷ ಸಿಗಲಿಲ್ಲ. ಯಾಕೆ ಕರ್ತವ್ಯ ಮಾಡಲಿಲ್ಲ, ಆದ್ರಿಂದ ಮೋಕ್ಷ ಇಲ್ಲ. ಹೀಗಾಗಿ ಮೋಕ್ಷಕ್ಕೋಸ್ಕರವಾಗಿ ನೀನು ಪರಮ ಪುರುಷಾರ್ಥ ಅದು, ಅದಕ್ಕೋಸ್ಕರ ಕರ್ಮ ಮಾಡು. ಆವಾಗ ಬರುವ ದುಃಖವನ್ನು ಅಭಿಮಾನ ತ್ಯಾಗ ಮಾಡಿ ಪರಿಹಾರ ಮಾಡು. ಪುರುಷ ಶ್ರೇಷ್ಠನಾದ ಅರ್ಜುನನೇ, ಪುರುಷ ಅಂತನ್ನೋ ಶಬ್ದಕ್ಕರ್ಥ ಪುರ ಅಂದ್ರೆ ದೇಹ, ಸರತಿ ಹೊಂದುವವನು, ಶ್ರೀಗತವು ಅಂತ ಧಾತು, ಪ್ರತ್ಯಕ್ಷತಃ ಜಾನಾತಿ ಅಂತ ಅರ್ಥ. ಪ್ರತ್ಯಕ್ಷದಿಂದ ದೇಹವನ್ನ ಯಾರು ನೋಡ್ತಾನೋ ಅವನು ಪುರುಷ. ಅಲ್ಲಿ ಪುರ ಅನ್ನೋ ಶಬ್ದಕ್ಕೆ ಅದು ಉಪಪದ, ಅದು ಉಕಾರ ಬಂದು ಪುರು ಅಂತ ಆಗಿದೆ. ಪುರ ಅಂದ್ರೆ ದೇಹ, ಅದಕ್ಕೆ ಉಕಾರ ಬಂದು ಪುರು ಆಗಿದೆ. ಸೃ ಧಾತು ಮುಂದೆ ಇದೆ, ಅದು ಸರ ಅಂತ, ಅದು ಡಪ್ರತ್ಯಯ ಬಂದು ಆಮೇಲೆ ಶಕಾರ ಬಂದು ಪುರುಷ ಅಂತ ಆಗಿದೆ. ಒಟ್ಟರ್ಥ ಏನಾಯ್ತು? ಪುರುಷಂ ಅಂದ್ರೆ ಶರೀರದ ದರ್ಶನವುಳ್ಳಂಥವನನ್ನು, ಶರೀರ ದರ್ಶನವುಳ್ಳಂಥವನನ್ನು ಈ ವಿಷಯ ಇಂದ್ರಿಯ ಸಂಪರ್ಕಗಳು ಯಾರನ್ನ ವ್ಯಥೆಗೊಳಿಸೋದಿಲ್ವೋ ಅವನು ಮೋಕ್ಷ ಪಡಿತಾನೆ ಅಂತ ತಾತ್ಪರ್ಯ. ಅಥವಾ ಪುರುಷ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಪುರು ಅಂದ್ರೆ ಪೂರ್ಣನಾದ ಬ್ರಹ್ಮ, ಪುರುಷ ಅಂದ್ರೆ ಅವನನ್ನ ತಿಳಿದವನು, ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ ಆದವನನ್ನ ಅಥವಾ ತಮ್ಮ ಶರೀರ ದರ್ಶನ ಉಳ್ಳವಂತ ಯಾವ ವ್ಯಕ್ತಿಯನ್ನ ವಿಷಯೇಂದ್ರಿಯ ಸಂಪರ್ಕಗಳು ವ್ಯಥೆಪಡಿಸೋದಿಲ್ವೋ ಅವನಿಗೆ ಮೋಕ್ಷ ಆಗ್ತದೆ. ಧೀರಂ ಅಂತಿದೆ, ಅದಕ್ಕರ್ಥ ಧೀರಂ ಸುಖೇ ದುಃಖೇ ಚ ಪ್ರಾಪ್ತೇ ಸತಿ ತತ್ಕಾರ್ಯಯೋ ಉತ್ಸೇಕ ವಿಷಾದಯೋ ಸ್ತಂಭಕ ಪ್ರಯತ್ನವಂತಂ. ಸುಖ ಆದಾಗ ಸುಖದ ಕಾರ್ಯ ಉಬ್ಬೋದು, ಉತ್ಸೇಕ ಆಗಬಾರ್ದು. ದುಃಖ ಆದಾಗ ಅದರ ಕಾರ್ಯ ವಿಷಾದ, ಅದನ್ನು ತಡ್ಕೋಬೇಕು. ಸ್ತಂಭಕವಾದ ಪ್ರಯತ್ನ ಉಳ್ಳವನಿಗೆ ಧೀರ ಅಂತ ಕರೀತಾರೆ. ಸುಖ ದುಃಖ ಆದಾಗ ಆ ಉಬ್ಬೋದು ಕುಗ್ಗೋದನ್ನ ತಡ್ಕೊಳ್ಳುವವನು. ಆದ್ದರಿಂದಲೇ ಸಮ ದುಃಖ ಸುಖಂ. ದುಃಖ ಸುಖಗಳನ್ನ ಸಮಾನವಾಗಿ ನೋಡಬೇಕು ಅಂದ್ರೆ ಅರ್ಥ ಏನು? ಸುಖವೇ ಆಗ್ಲಿ ದುಃಖವೇ ಆಗ್ಲಿ ಅದರ ಫಲ ಏನಿದೆ, ಉಬ್ಬೋದು ಕುಗ್ಗೋದು, ಅದನ್ನು ತಡ್ಕೊಳ್ಳುವವನು. ದುಃಖ ಹೇಗೆ ಅನುಪಾದೇಯವೋ, ದುಃಖ ಹೇಗೆ ಬೇಡ ಅಂತ ಇರ್ತದೋ, ಹಾಗೆ ವೈಷಯಿಕ ಸುಖನೂ ಕೂಡ ಬೇಡ ಅಂತ ಯಾರು ಭಾವಿಸ್ತಾನೋ ಅವನು ಸಮ ದುಃಖ ಸುಖ. ದುಃಖವು ಪುರುಷಾರ್ಥ ಹೇತು ಅಲ್ಲ, ಅನುಪಾದೇಯ. ಅದರಂತೆ ವೈಷಯಿಕ ಸುಖವೂ ಕೂಡ ಅಮೃತತ್ವ ವಿರೋಧಿತ್ವ ಅಥವಾ ಮೋಕ್ಷಕ್ಕೆ ವಿರೋಧಿ. ಆದ್ರಿಂದ ವೈಷಯಿಕ ಸುಖ ಅಂದ್ರೆ ಈ ಬಂಧು ಬಾಂಧವರು ನೋಡೋದು ಮಾಡೋದು, ಅದರಿಂದ ಉಂಟಾಗುವ ಸುಖ, ಅದು ಮೋಕ್ಷಕ್ಕೆ ವಿರೋಧಿ, ಅದು ಅನುಪಾದೇಯ ಆಗಬೇಕು, ಅಂದ್ರೆ ಬಿಡಬೇಕು. ಅಂಥವನು ಸಮ ದುಃಖ ಸುಖ ಅಂದ್ರೆ ದುಃಖಕ್ಕೆ ಸಮಾನವಾದ ಸುಖವುಳ್ಳವನು ಅಂತ ಅರ್ಥ. ದುಃಖ ಹೇಗೆ ಬೇಡ ಅಂತ ಇರ್ತದೋ ಹಾಗೆ ಸುಖ, ವೈಷಯಿಕ ಸುಖವನ್ನು ಕೂಡ ಬೇಡ ಅಂತ ಭಾವಿಸುವಂತಹ ಎಂ ಅಭಿಮಾನಹೀನನಾದ, ಅಭಿಮಾನ ತೊರೆದಂಥ ಯಾವ ಜನರನ್ನ, ಅವರು ಸ್ತ್ರೀಯರೇ ಆಗ್ಲಿ ಪುರುಷರೇ ಆಗ್ಲಿ, ಸ್ತ್ರೀಜನಂ ಪುಂಜನಂ ವಾ ನ ವ್ಯಥೆಯಂತಿ, ಈ ವಿಷಯ ಇಂದ್ರಿಯ ಸಂಯೋಗಗಳು ವ್ಯಥೆಪಡಿಸೋದಿಲ್ವೋ ಅಂದ್ರೆ ಅವನನ್ನ ವಿಚಲಿತಗೊಳಿಸೋದಿಲ್ವೋ. ವಿಚಲಿತಗೊಳಿಸೋದಿಲ್ವೋ ಅಂದ್ರೆ ಸುಖದಿಂದ ಉಚ್ಚತ್ವ, ದುಃಖದಿಂದ ನೀಚತ್ವ ಅನ್ನೋ ವಿಕಾರವನ್ನ ಜೀವನದಲ್ಲಿ ಉಂಟು ಮಾಡೋದಿಲ್ವೋ.
ಅಂಥವನು ಮೋಕ್ಷಕ್ಕೆ ಸಮರ್ಥನಾಗ್ತಾನೆ. ಇಷ್ಟರ್ಥ. ಹೇ ಪುರುಷರ್ಷಭ, ಅರ್ಜುನನೇ, ಪುರುಷಂ ಶರೀರ ದರ್ಶನ ಉಳ್ಳಂತಹ, ಅಂದ್ರೆ ಶರೀರ ದರ್ಶನ ಆಗಿಯೂ ಅದರ ಮೇಲೆ ಅಭಿಮಾನ ಬಿಟ್ಟಂಥ, ಸಮ ದುಃಖ ಸುಖಂ, ದುಃಖ ಸುಖ ಎರಡನ್ನು ಅನುಪಾದೇಯ ಅಂತ ಭಾವಿಸುವಂಥವನನ್ನ ಈ ವಿಷಯೇಂದ್ರಿಯ ಸಂಪರ್ಕಗಳು ವ್ಯಥೆಗೊಳಿಸೋದಿಲ್ಲ. ಯಾಕೆ? ಅಭಿಮಾನ ಬಿಟ್ಟಿರ್ತಾನಾದ್ರಿಂದ ಅವನು ಮೋಕ್ಷಕ್ಕೆ ಸಮರ್ಥನಾಗ್ತಾನೆ. ಆದ್ರಿಂದ ನೀನು ಯುದ್ಧ ಮಾಡಿ ಅಭಿಮಾನ ಬಿಡು, ಆಗ ನಿಂಗೆ ಮೋಕ್ಷ ಆಗ್ತದೆ. ಅವನು ದುಃಖ ಸುಖ ಎರಡನ್ನು ಸಮಾನವಾಗಿ ಭಾವಿಸಬೇಕಾದ್ರೆ ಅದಕ್ಕೆ ಕಾರಣ ಏನು? ಅದನ್ನ ಧೀರಂ ಅಂತ ತೋರಿಸಿದ್ದಾರೆ. ಧೀರಂ ಅಂದ್ರೆ ಸುಖ ದುಃಖ ಬರಲಿ, ಏನೇ ಬಂದರೂ ಅದರಿಂದ ಉದ್ರೇಕ ಮತ್ತು ವಿಷಾದಕ್ಕೆ ಆಸ್ಪದ ಕೊಡದಂತೆ ಅದನ್ನು ತಡೆಯುವ ಪ್ರಯತ್ನ ಉಳ್ಳವನು. ಅದನ್ನು ತಡೆದ್ರೆ ಆವಾಗ ಅವನು ಸಮ ದುಃಖ ಸುಖನಾಗ್ತಾನೆ ಅಂತ ಅರ್ಥ. ಆ ಸುಖ ದುಃಖವನ್ನು ಸಮಾನವಾಗಿ ಭಾವಿಸಿದರೆ ಆವಾಗ ಅದು ಅಭಿಮಾನ ತ್ಯಾಗಕ್ಕೆ ಕಾರಣ ಆಗ್ತದೆ. ಯಾರು ದುಃಖ ಸುಖಗಳನ್ನ ಎರಡೂ ಅನುಪಾದೇಯ ಅಂತ ಭಾವಿಸಿರ್ತಾನೋ ಅಂಥ ಜೀವ ಸುಖ ಹೇತು, ಸುಖ ಕಾರಣವಾದಂತಹ ವಸ್ತುಗಳಲ್ಲಿ ಅಭಿಮಾನ ಮಾಡೋದಿಲ್ಲ. ಇದು ಶೋಭನ ಅಂತನ್ನುವ ಅಭಿಮಾನ ಮಾಡೋದಿಲ್ಲ. ಅಥವಾ ಸುಖ ವಿರೋಧಿ ಆದದ್ರಲ್ಲಿ ದ್ವೇಷನೂ ಮಾಡೋದಿಲ್ಲ. ಯಾಕೆ? ಅವನಿಗೆ ದುಃಖ ಸುಖ ಎರಡೂ ಸಮಾನ ಅನುಪಾದೆ. ಈಗ ಸುಪ್ತಿ ಕಾಲದಲ್ಲಿ, ಸುಷುಪ್ತಿ ಗಾಢ ನಿದ್ದೆಯಲ್ಲಿರುವಾಗ ಎಂಥ ದಡ್ರಿಗೂ ಕೂಡ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ, ವ್ಯಥೆನೂ ಆಗೋದಿಲ್ಲ. ವಿಷಯ ಸಂಪರ್ಕದಿಂದ ವ್ಯಥೆನೂ ಆಗೋದಿಲ್ಲ. ಅವ್ರಿಗೆ ಮೋಕ್ಷ ಆಗ್ತದ? ಆಗೋದಿಲ್ಲ. ಅದಕ್ಕೋಸ್ಕರ ಸುಖದ ಶರೀರ ದರ್ಶನ ಇದ್ದವನು, ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಶರೀರ ಕಾಣ್ತಾ ಇರಬೇಕು, ಆವಾಗ ಅಭಿಮಾನ ಬಿಟ್ರೆ ಆವಾಗ ಅವನಿಗೆ ವ್ಯಥೆ ಆಗೋದಿಲ್ಲ, ಮೋಕ್ಷ ಸಿಗ್ತದೆ. ನಿದ್ದೆ ಕಾಲದಲ್ಲಿ ಅಭಿಮಾನ ಇರೋದಿಲ್ಲ, ವ್ಯಥೆ ಇಲ್ಲ, ಮೋಕ್ಷ ಇರಲಿ ಅಂದ್ರೆ ಶರೀರ ದರ್ಶನವೇ ಇರೋದಿಲ್ಲ. ಶರೀರ ದರ್ಶನ ಇದ್ದು ಅಭಿಮಾನ ಬಿಟ್ಟಿರ್ಬೇಕು, ಅಂಥವನಿಗೆ ಮೋಕ್ಷ ಆಗ್ತದೆ. ಇಲ್ಲದಿದ್ರೆ ಪಾಮರರಿಗೂ ಕೂಡ ಮಲಗಿದಾಗ ಅಭಿಮಾನ ಇರೋದೇ ಇಲ್ಲ, ಅವರು ಅಭಿಮಾನ ಬಿಟ್ಟಿರ್ತಾರೆ ಶರೀರದ ಮೇಲೆ, ಅದು ಉಪಯೋಗ ಇಲ್ಲ. ಶರೀರ ದರ್ಶನವಂತಂ ಪುರುಷಂ ಅಂದ್ರೆ ಶರೀರ ದರ್ಶನವಂತಂ, ಪುರು ದೇಹವನ್ನ, ಶಂ ನೋಡ್ತಾ ಇರುವವನು ಅಂದ್ರೆ ಜಾಗೃತ ಅವಸ್ಥೆಯಲ್ಲಿರುವವನು, ಅಂಥವನನ್ನ ವ್ಯಥೆಗೊಳಿಸೋದಿಲ್ಲ ಈ ವಿಷಯೇಂದ್ರಿಯ ಸಂಪರ್ಕ. ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಅಭಿಮಾನ ಬಿಟ್ರೆ ಆವಾಗ ವ್ಯಥೆ ಆಗೋದಿಲ್ಲ, ಮೋಕ್ಷ ಆಗ್ತದೆ. ಅಲ್ಲ, ವಿಷಯೇಂದ್ರಿಯ ಸಂಪರ್ಕದಿಂದ ವ್ಯಥೆ ಆಗದಿದ್ರೆ ಸಾಕು ಮೋಕ್ಷ ಆಗ್ತದೆ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ? ಮೋಕ್ಷ ಆಗ್ಲಿಕ್ಕೆ ಬ್ರಹ್ಮಜ್ಞಾನ ಬೇಕು. ತ್ವಮೇವಂ ವಿದ್ವಾನ್ ಅಮೃತ ಇಹ ಭವತಿ, ಪರಮಾತ್ಮನನ್ನು ತಿಳಿದವನು ಅಮೃತನಾಗ್ತಾನೆ ಅಂತ ಉಂಟು. ಅಭಿಮಾನ ಬಿಟ್ಟು ಅದರಿಂದ ವ್ಯಥೆ ಪಡೆದೇ ಇದ್ದವನು ಮುಕ್ತನಾಗ್ತಾನೆ ಅಂತಂದ್ರೆ ಇದು ಹೇಗೆ ಸಾಧ್ಯ? ಬ್ರಹ್ಮಜ್ಞಾನ ಬೇಡವೇ? ಅಭಿಮಾನನೂ ತ್ಯಾಗ ಮಾಡಿ ವ್ಯಥೆ ಆಗದೆ ಇರೋ ಹಾಗೆ, ವಿಷಯೇಂದ್ರಿಯ ಸಂಪರ್ಕದಿಂದ ವ್ಯಥೆ ಆಗದೆ ಇರೋ ಹಾಗೆ ಮಾಡ್ಕೋಬೇಕು, ಆವಾಗ ಮೋಕ್ಷ ಆಗ್ತದೆ. ಬರೇ ವ್ಯಥಾ ಅಭಾವದಿಂದ ಮೋಕ್ಷ ಅಲ್ಲ, ಬ್ರಹ್ಮಜ್ಞಾನನೂ ಬೇಕು ಅನ್ನೋದಕ್ಕೆ ಪುರುಷ ಶಬ್ದಕ್ಕೆ ಪುರು ಅಂದ್ರೆ ಪೂರ್ಣನಾದ ಬ್ರಹ್ಮನನ್ನ, ಶ ಅಂದ್ರೆ ತಿಳಿದವನು ಅನ್ನೋ ಇನ್ನೊಂದು ಅರ್ಥನೂ ಮಾಡಿದ್ದಾರೆ. ಹಾಗಾಗಿ ಪುರುಷಂ ಅಂದ್ರೆ ಎರಡು ಅರ್ಥ. ತನ್ನ ದರ್ಶನ, ತನ್ನ ಶರೀರದ ದರ್ಶನ ಉಳ್ಳವನು, ಜಾಗೃತ ಅವಸ್ಥೆಯಲ್ಲಿರುವವನು, ಬ್ರಹ್ಮಜ್ಞಾನಿ ಆದವನು, ಅಂಥವನು ಅಭಿಮಾನ ಬಿಟ್ಟಾಗ ಅವನಿಗೆ ಈ ವಿಷಯ ಇಂದ್ರಿಯ ಸಂಪರ್ಕದಿಂದ ಯಾವ ವ್ಯಥೆನೂ ಆಗೋದಿಲ್ಲ, ಮೋಕ್ಷ ಆಗ್ತದೆ ಅಂತ ಅಭಿಪ್ರಾಯ. ಬ್ರಹ್ಮದೇವರಿಗೆ ಯಾವ ವ್ಯಥೆನೂ ಇರೋದಿಲ್ಲ, ಇವರಿಗೆ ಅತಿ ವ್ಯಥ ಇರೋದಿಲ್ಲ. ಬ್ರಹ್ಮದೇವರನ್ನು ಬಿಟ್ಟು ಉಳಿದವರಿಗೆ ಲಿಂಗದೇಹ ಭಂಗ ಆಗೋದಕ್ಕಿಂತ ಮುಂಚೆ ದೇಹಾದ್ಯಭಿಮಾನ ಅಭಾವ ಆತು, ದೇಹಾಭಿಮಾನ ಇರೋದಿಲ್ಲ, ಆದ್ರಿಂದ ಅತಿ ವ್ಯಥ ಇರೋದಿಲ್ಲ, ಅತಿಶಯವಾದ ವ್ಯಥ ಇರೋದಿಲ್ಲ ಅಂತ ನವ್ಯಥಯಂತೇತೆ ಅನ್ನೋದಕ್ಕೆ ಅರ್ಥ ಮಾಡಿದ್ದಾರೆ. ಯಾಕೆ? ಬ್ರಹ್ಮದೇವರಿಗೆ ಮಾತ್ರ ವ್ಯಥೆ ಇಲ್ಲದೆ ಇರೋದು, ಬೇರೆಯವರಿಗೆಲ್ಲ ವ್ಯಥೆ ಇದ್ದೇ ಇರ್ತದೆ. ಇಲ್ಲಿ ವ್ಯಥೆ ಇಲ್ಲದೆ ವ್ಯಥೆ ಉಂಟು ಮಾಡೋದಿಲ್ಲ. ವಿಷಯೇಂದ್ರಿಯ ಸಂಪರ್ಕ ಅಂದ್ರೆ ಅತೀ ವ್ಯಥೆಯನ್ನು ಉಂಟು ಮಾಡೋದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ರಾಯರು ಸಂಗ್ರಹಿಸಿದ್ದಾರೆ. ಮುಂದಿನ ಶ್ಲೋಕ. ನಾ ಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತುನ ಯೋಸ್ತತ್ವದರ್ಶಿಭಿ. ಇದಕ್ಕೆ ಪೀಠಿಕೆ ರಾಯರು ಹೇಳ್ತಾರೆ, ನಾನು ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ಇತ್ಯಾದಿನ ಬಂಧು ಹನನಾದಿ ರೂಪ ಯುದ್ಧಾತ್ ಪರಲೋಕ ದುಃಖಂ ಶೋಕ ಹೇತುತೆಯ ಉಕ್ತಂ. ಅತಃ ಶೋಕಃ ಬಂಧು ಹನನದಿಂದ ಅವರ ದರ್ಶನ ಸ್ಪರ್ಶನ ಬಂಧು ಹನನದಿಂದ ದರ್ಶನ ಸ್ಪರ್ಶನಾದಿಗಳಿಂದ ಅದು ತಪ್ಪಿ ಹೋಗ್ತದೆ ಅಂತ ಶೋಕ ಅಂದದ್ದಕ್ಕೆ ಅಭಿಮಾನ ಬಿಟ್ಬಿಡು ಅಂತ ಉತ್ತರ ಕೊಟ್ಟ. ಸರಿ, ಆದ್ರೆ ಪಾಪ ಬರ್ತದಲ್ಲ, ಬಂಧು ಹನನದಿಂದ ಪಾಪ ಉಂಟಲ್ವಾ?
ಪರಲೋಕ ದುಃಖ ಆಗ್ತದೆ, ಅದರಿಂದ ಶೋಕ ಪಡ್ತೇನೆ ಅಂತಂದ್ರೆ ಅದಕ್ಕೆ ಉತ್ತರ ಹೇಳಬೇಕು. ಅವರ ದರ್ಶನ ಸ್ಪರ್ಶನ ಆಲಾಪಗಳು ನಿಂತು ಹೋಗ್ತದೆ, ಅದರಿಂದ ಶೋಕ ಅಂದ್ರೆ ದರ್ಶನ ಸ್ಪರ್ಶನಗಳು ಅಷ್ಟೇ ಸುಖ ದುಃಖಕ್ಕೆ ಕಾರಣ ಅಲ್ಲ, ಅಭಿಮಾನ ಸಹಿತವಾದದ್ದು. ಅಭಿಮಾನ ಬಿಟ್ರೆ ಆಯ್ತು, ಅದು ಸರಿ. ಪಾಪ ಬಂದು ಪರಲೋಕ ದುಃಖ ಆಗ್ತದಲ್ಲ, ಅದಕ್ಕೆ ನಾಸತಃ ಅನ್ನೋ ಶ್ಲೋಕ ಹೊರಟಿತು. ಆ ಪ್ರಶ್ನೆಗೆ ಉತ್ತರ, ಕೆಟ್ಟ ಕೆಲಸದಿಂದ ಸುಖ ಹೇಗಿಲ್ವೋ, ಅಸತಃ ಕೆಟ್ಟ ಕೆಲಸದಿಂದ ಭಾವ ಸುಖವು ಯಥಾ ನವಿದ್ಯತೆ ಹೇಗಿಲ್ವೋ, ಹಾಗೆ ಒಳ್ಳೆ ಕೆಲಸದಿಂದ ದುಃಖವೂ ಇಲ್ಲ. ಇಷ್ಟರ್ಥ. ಕೆಟ್ಟ ಕೆಲಸದಿಂದ ಸುಖ ಹೇಗಾಗೋದಿಲ್ವೋ ಹಾಗೆ ಒಳ್ಳೆ ಕೆಲಸದಿಂದ ದುಃಖನೂ ಆಗೋದಿಲ್ಲ. ಯುದ್ಧ ಅನ್ನೋದು ಒಳ್ಳೆ ಕೆಲಸ, ಕ್ಷತ್ರಿಯರಿಗೆ ಧರ್ಮ ಯುದ್ಧ. ಆದ್ರಿಂದ ಇದರಿಂದ ಪಾಪ ಅನ್ನೋದು ಬರೋದಿಲ್ಲ, ಕೆಟ್ಟ ಫಲ ಸಿಗೋದಿಲ್ಲ ಅಂತ ಹೇಳಿದಂಗೆ ಆಯ್ತು. ಈ ಯುದ್ಧ ಏನಿದೆ, ಇದು ನಾರಾಯಣನ ದ್ವೇಷಿಗಳು ಮತ್ತು ಅವರ ಜೊತೆಗೆ ಸೇರಿದವರು ಅವರನ್ನು ನಿಗ್ರಹ ಮಾಡುವ ಯುದ್ಧ. ಆದ್ರಿಂದ ಒಳ್ಳೆ ಕೆಲಸ ಇದು. ಪರಲೋಕ ದುಃಖಕ್ಕೆ ಹೇತು ಆಗೋದಿಲ್ಲ, ಸುಖಕ್ಕೆ ಕಾರಣ ಆಗ್ತದೆ. ತತ್ವದರ್ಶಿಗಳಿಗೆ ಕಂಡಿದೆ, ಈ ನಿರ್ಣಯ ತತ್ವದರ್ಶಿಗಳಿಗೆ ಕಂಡಿದೆ ಅಂತ ಆಗ್ತದೆ. ಅವ್ರಿಗೆ ಕಂಡದ್ದು ಬಿಟ್ಟದ್ದು ನಮಗೆ ಹೇಗೆ ಗೊತ್ತಾಗ್ಬೇಕು? ಅವ್ರಿಗೆ ಕಂಡದ್ದು ನಮಗ್ ಕಾಣಿಸ್ತದ? ಇಲ್ಲ. ಅದಕ್ಕೇನ್ ಮಾಡ್ಬೇಕು? ಅವರಿಗೆ ಕಂಡಿದೆ ಅಂತಂದ್ರೆ ಅವರಿಗೆ ಕಂಡ ಸಂಪ್ರದಾಯ ಅಂತ ಅರ್ಥ ಮಾಡ್ಬೇಕು. ಅಂದ್ರೆ ಒಳ್ಳೆ ಕೆಲಸದಿಂದ ಕೆಟ್ಟ ಫಲ ಇಲ್ಲ, ಕೆಟ್ಟ ಕೆಲಸದಿಂದ ಒಳ್ಳೆ ಫಲ ಇಲ್ಲ ಅನ್ನುವಂಥ ಸಂಪ್ರದಾಯ ಕಂಡಿದೆ. ಸಂಪ್ರದಾಯ ಅಂದ್ರೇನು? ನಿರ್ಣಾಯಕವಾದ ಯಾವುದೇ ಒಂದು ವಿಷಯವನ್ನ ನಿರ್ಣಯ ಮಾಡತಕ್ಕಂಥ ಉಪದೇಶ ಪರಂಪರ. ಆ ಉಪದೇಶ ಪರಂಪರೆಗೆ ಸಂಪ್ರದಾಯ ಅಂತ ಹೆಸರು. ನಾನು, ನೀನು, ಎಲ್ಲ ರಾಜರು ಕೂಡ ನಿತ್ಯರೇ ಅಂತ ಹೀಗೆ ಯುಕ್ತಿ ಹೇಳಿ ಸಾಧನೆ ಮಾಡಿದ್ದ. ತನ್ನನ್ನು ಸೇರಿಸ್ಕೊಂಡು ಎರಡು ರೀತಿ ಹೇಳಿದ್ದ ಯುಕ್ತಿ. ನೀನು ಮತ್ತು ರಾಜರು ಅನಾದಿ ನಿತ್ಯರು. ಹೇಗೆ? ಯಾರಂತೆ? ನನ್ನಂತೆ. ನಾನು ಅನಾದಿ ನಿತ್ಯ, ನನ್ನಂತೆ ನೀವು ಕೂಡ ಚೇತನರಾದ್ರಿಂದ ನೀವು ಮತ್ತು ರಾಜರು ಅನಾದಿ ನಿತ್ಯರು ಅಂತ ಒಂದು. ಇನ್ನೊಂದು ಮಾತು ಹೇಳಿದ್ದ, ನಾನು, ನೀನು, ರಾಜರು ಎಲ್ಲರೂ ಅನಾದಿ ನಿತ್ಯರೇ ಅಂತ. ಆ ಪಕ್ಷದಲ್ಲಿ ದೃಷ್ಟಾಂತ ಯಾವುದು? ಮೊದಲನೇ ಪಕ್ಷದಲ್ಲಿ ತನ್ನಂತೆ ಅಂತ ಬೇಕಾದ್ರೆ ಹೇಳ್ಬಹುದು. ತನ್ನನ್ನೂ ಪಕ್ಷಕೋಟಿಯಲ್ಲಿ ಸೇರಿಸ್ಕೊಂಡು ತಾನೂ ಅನಾದಿ ನಿತ್ಯ ಅಂತ ಸಾಧನೆ ಮಾಡುವಾಗ ದೃಷ್ಟಾಂತ ಯಾವುದು ಅಂದ್ರೆ ಬೇರೆ ಅನಾದಿ ನಿತ್ಯಗಳನ್ನು ತೋರಿಸ್ಬೇಕಾಗ್ತದೆ. ಕೃಷ್ಣನನ್ನು ತೋರಿಸ್ಲಿಕ್ಕಾಗುದಿಲ್ಲ, ಅವನು ಸಂದಿಗ್ಧ ಅಂತ ಅದ. ಅದಕ್ಕೋಸ್ಕರ ನಾಸತಃ ಅನ್ನೋ ಶ್ಲೋಕ ಹೊರಟಿದೆ. ಈ ಶ್ಲೋಕದಲ್ಲಿ ಅನಾದಿ ನಿತ್ಯವಾದದ್ದು ಇನ್ನೂ ಬೇರೆ ಉಂಟು, ಅದು ದೃಷ್ಟಾಂತ ಅಂತ ತೋರಿಸ್ಬೇಕು. ಆ ರೀತಿ ಅರ್ಥ ಮಾಡಬೇಕು. ಒಂದರ್ಥ ಇದು, ಪಾಪ ಇಲ್ಲ, ಒಳ್ಳೆ ಕೆಲಸಕ್ಕೆ ಪಾಪ ಇಲ್ಲ. ಇನ್ನೊಂದು, ಕೃಷ್ಣ ನಿತ್ಯ ಅನಾದಿ ನಿತ್ಯ, ಅರ್ಜುನ ಅನಾದಿ ನಿತ್ಯ, ಜೀವರ ಅನಾದಿ ನಿತ್ಯ ಅನ್ನೋದಕ್ಕೆ ದೃಷ್ಟಾಂತ ಏನು ಅಂದ್ರೆ ಪ್ರಕೃತಿ. ಅದು ಹಿಂದೆನೆ ಸೂಚನೆ ಕೊಟ್ಟಿದ್ರು. ಪ್ರಕೃತಿಯೇ ದೃಷ್ಟಾಂತ. ಅಂದ್ರೆ ಬ್ರಹ್ಮನಿಗೂ ಮತ್ತು ಪ್ರಕೃತಿಗೂ, ಕಾರಣೀಭೂತವಾದ ಪ್ರಕೃತಿಗೂ ಮತ್ತು ಬ್ರಹ್ಮನಿಗೂ ಅಭಾವ ಇರೋದಿಲ್ಲ. ಇಷ್ಟು ಹೇಳ್ಬಿಟ್ರೆ ಪ್ರಾಗಭಾವನೂ ಇಲ್ಲ, ಧ್ವಂಸನೂ ಇಲ್ಲ, ಎಲ್ಲ ಅರ್ಥ ಆಗಿಬಿಡ್ತದೆ. ಪ್ರಕೃತಿ ದೃಷ್ಟಾಂತ ಅಂತಲೂ ಗೊತ್ತಾಗುತ್ತೆ. ಹಿಂದೆ ಎರಡೆರಡು ವಾಕ್ಯ ಮಾಡಿದ್ದಾರೆ. ನಾಸತ್ವ ವಿದ್ಯತೆ ಭಾವ ಅಂತ ಒಂದು ವಾಕ್ಯ, ನಾಭಾವ ವಿದ್ಯತೆ ಸತಃ ಅಂತ ಇನ್ನೊಂದು ವಾಕ್ಯ. ಹೀಗಾಗಿ ಮಾಡಿದ್ರು ಅಂದ್ರೆ ವ್ಯಾಪ್ತಿ ಇದೆ. ಯಾವ್ದ್ಯಾವುದು ಅನಾದಿಯೋ, ಅನಾದಿ ಚೇತನರೋ, ಯಾವ್ದ್ಯಾವುದು ಭಾವ ಪದಾರ್ಥ ಅನಾದಿಯಾಗಿದೆಯೋ ಅದಕ್ಕೆ ಧ್ವಂಸ ಇಲ್ಲ ಅನ್ನೋ ವ್ಯಾಪ್ತಿಯಲ್ಲಿ ಆದರೆ ಇದೆ ಅಂತ ತೋರಿಸ್ಲಿಕ್ಕೆ ಪ್ರತ್ಯೇಕವಾಗಿ ಹೇಳಿದ್ದು ಅಲ್ಲ. ಪ್ರಕೃತಿ, ಪುರುಷ, ಕಾಲ ಇದೆಲ್ಲ ನಿತ್ಯ ಅನ್ನೋದಕ್ಕೆ ಒಂದು ಆಗಮ ಹೇಳಿದ್ರು. ಅದು ದೃಷ್ಟಾಂತ ಹೌದು. ಕೃಷ್ಣ ಅರ್ಜುನಾದಿಗಳು ನಿತ್ಯರು ಅನ್ನೋದಕ್ಕೆ ಪ್ರಕೃತಿ, ಪುರುಷ, ಕಾಲ ದೃಷ್ಟಾಂತ. ಆದರೆ ಅದು ಉಪಾಸನೆಗೋಸ್ಕರ ಹೊರಟ ವಾಕ್ಯ. ಆ ಆಗಮ ಪ್ರಕೃತಿ, ಪುರುಷ, ಕಾಲ ಅಂತ ಅನ್ನೋ ಆಗಮ ಏನಿದೆ ಅದು ಉಪಾಸನೆಗೋಸ್ಕರ ಹೊರಟಿರ್ತಕ್ಕಂಥದ್ದು. ಅಂದ್ರೆ ಸುಮ್ಮನೆ ಉಪಾಸನೆ ಮಾಡಬೇಕು. ಆ ವಿಷಯ ಇದೆ ಅಂತ ಅರ್ಥ ಅಲ್ಲ, ಅವ್ರು ನಿತ್ಯ ಅಂತ ಅರ್ಥ ಅಲ್ಲ, ಉಪಾಸನೆ ಮಾತ್ರ ಮಾಡಬೇಕು. ಪರಮಾತ್ಮನನ್ನ ಸಗುಣ ಅಂತ ಉಪಾಸನೆ ಮಾಡ್ಲಿಕ್ಕೆ ಅಷ್ಟೇ ಸಗುಣ ವಾಕ್ಯಗಳು. ಅವನು ವಸ್ತುತಃ ಸಗುಣ ಅಲ್ಲ, ನಿರ್ಗುಣ ಅಂತ ಹೇಳ್ತಾರಲ್ಲ ಅದ್ವೈತದಲ್ಲಿ, ಹಾಗೆ ಉಪಾಸನ ಮಾಡ್ಲಿಕ್ಕೆ ಮಾತ್ರ ಹೊರಟದ್ದು. ಆಯ್ತು, ಆಗಮ ಉಪಾಸನೆ ಹೊರಡಲಿ. ಸಂಪ್ರದಾಯ ಇದೆಯಲ್ಲ, ಸಂಪ್ರದಾಯನೂ ಕಂಡಿದಾರಲ್ಲ ಅಂತಂದ್ರೆ ಆ ಸಂಪ್ರದಾಯಕ್ಕೆ ಮೂಲ ಇಲ್ಲ. ಸಂಪ್ರದಾಯ ಅಂದ್ರೆ ಏನು? ಉಪದೇಶ ಪರಂಪರ. ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋ ಮೂಲ ಸಿಕ್ಕರೆ ಅದು ಪ್ರಮಾಣ ಆಗ್ತದೆ. ಸಂಪ್ರದಾಯಕ್ಕೆ ಮೂಲ ಸಿಗೋದಿಲ್ಲ. ಆದ್ರಿಂದ ಈ ನಿಯಮ ಹೇಗೆ ಹೇಳ್ತೀರಿ ನೀವು? ಯಾವ್ದು ಅನಾದಿನೋ ಅದು ನಿತ್ಯ, ಅನಾದಿ ಭಾವ ಪದಾರ್ಥಗಳು ನಿತ್ಯ ಅನ್ನೋ ನಿಯಮ ಯಾವುದರಿಂದ ಸಿದ್ಧಪಡಿಸ್ತೀರಿ? ಆಗಮ ಅನ್ನೋದು ಕೇವಲ ಉಪಾಸನೆಗೋಸ್ಕರ ಹೊರಟದ್ದು, ಸಂಪ್ರದಾಯಕ್ಕೆ ಮೂಲ ಇಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ
ಕೃಷ್ಣನ ಅಭಿಪ್ರಾಯ ಇಷ್ಟು, ಈಗ ಪ್ರಕೃತಿ ಇದೆ, ಕಾಲ ಇದೆ ಅಂತ ಅದನ್ನು ಸಾಧನೆ ಮಾಡಿ ಅದು ಅನಾದಿನಿತ್ಯ ಅಂತ ತೋರಿಸೋದು, ಮತ್ತು ಇದೆಲ್ಲ ಅನಾದಿನಿತ್ಯ ಇದು ಅನಾದಿನಿತ್ಯ ಅಂತ ಪ್ರತ್ಯೇಕ ಯಾಕೆ ಹೇಳಬೇಕು? ಒಟ್ಟು ಒಂದು ಸಂಗ್ರಹಕ್ಕೆ ಹೇಳ್ಬಿಡ್ತಾರೆ, ಎಲ್ಲವನ್ನು ಸಂಗ್ರಹ ಮಾಡುವ ಒಂದು ವಾಕ್ಯ. ಯಾವುದು ದೇಶತಃ ವ್ಯಾಪ್ತವಾಗಿದೆಯೋ ಅದೆಲ್ಲ ನಿತ್ಯನೇ ಅಂತ ಎಲ್ಲದೂ ಬಂದು ಹೋಯ್ತು. ಈಗ ಯಾವುದು ದೇಶದಿಂದ ವ್ಯಾಪ್ತವೋ ಅದು ನಿತ್ಯ. ಈಗ ಉದಾಹರಣೆಗೆ ವರ್ಣ, ಎಲ್ಲ ದೇಶದಲ್ಲಿ ವರ್ಣ ಇದೆ, ಅದು ನಿತ್ಯ. ಕಾಲ, ಎಲ್ಲ ದೇಶದಲ್ಲೂ ಕಾಲ ಇದೆ, ಅದು ನಿತ್ಯ. ಈ ರೀತಿ ಈ ಮುಂದಿನ ಶ್ಲೋಕದಲ್ಲಿ ಪ್ರತ್ಯೇಕ ಪ್ರಕೃತಿ, ಪುರುಷ, ಕಾಲ ಇವುಗಳನ್ನ ಸ್ವರೂಪ ಸಮರ್ಥನೆ ಮಾಡಿ ಇದು ನಿತ್ಯ ಅಂತ ತೋರಿಸೋದು ಆ ಗೋಜೆ ಬೇಡ. ಎಲ್ಲವನ್ನೂ ಸಂಗ್ರಹ ಮಾಡತಕ್ಕಂಥ ಒಂದು ವಾಕ್ಯ ಹೇಳಿ ಅದೆಲ್ಲವೂ ದೃಷ್ಟಾಂತನೇ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇದಕ್ಕೆ ಅರ್ಥ ಏನು? ಏನ ಇದಂ ಸರ್ವಂ ತತಂ ಅಂದ್ರೆ ಯಾವುದು ಎಲ್ಲ ಕಡೆ ವ್ಯಾಪಿಸಿದೆಯೋ, ಉದಾಹರಣೆಗೆ ಆಕಾರಾದಿ ವರ್ಣಗಳು, ಅವ್ಯಾಕೃತ ಆಕಾಶ ಎಲ್ಲ ಕಡೆ ವ್ಯಾಪಿಸಿದೆ, ಇದೆಲ್ಲವೂ ಕೂಡ ನಿತ್ಯವೇ. ಅವಿನಾಶಿತು ಅಂದರೆ ನಿತ್ಯಮೇವ, ಮತ್ತು ಅನಾದಿನೂ ಆಗಿದೆ, ನಿತ್ಯವೂ ಆಗಿದೆ. ಯಾವುದು ಎಲ್ಲಾ ದೇಶದಲ್ಲಿ ವ್ಯಾಪಿಸಿರ್ತದೋ ಅದು. ಯಾವುದು ಎಲ್ಲಾ ಕಡೆ ವ್ಯಾಪಿಸಿದೆಯೋ ಎಲ್ಲಾ ದೇಶದಲ್ಲಿ ಅದು ಅವಿನಾಶಿ ಅಂತ ಇಷ್ಟು ಹೇಳಿದ್ರು. ಅವಿನಾಶಿ ಅಂದ್ರೆ ವ್ಯಾಕರಣ ಪ್ರಕಾರ ಏನರ್ಥ ಆಗ್ತದೆ? ಅವಿನಾಶಿ ಅನ್ನಲ್ಲಿ ನಿನಿ ಅಂತ ಒಂದು ಪ್ರತ್ಯಯ ಬಂದು ಅವಿನಾಶಿ ಅಂತಾಗಿದೆ, ಅವಿನಾಶಿ ಅಂತಾಗಿದೆ. ಆ ನಿನಿ ಪ್ರತ್ಯಯ ಬಂದು ಅವಿನಾಶಿ ಅಂತ ಶಬ್ದ ಪ್ರಯೋಗ ಮಾಡಿದ್ರೆ ಸ್ವಭಾವತಃ ನಾಶ ಇಲ್ಲದೆ ಇದ್ದದ್ದು ಅಂತ ಅರ್ಥ ಆಗ್ತದೆ. ಯಾಕೆ? ಸ್ವಭಾವಾರ್ಥದಲ್ಲಿ ಆ ನಿನಿ ಪ್ರತ್ಯಯ ಬರೋದು, ಅಂತ ನಿಷೇಧಾಕ್ಷರ ಇದೆ. ಆದ್ರಿಂದ ಅವಿನಾಶಿ ಅಂದ್ರೆ ಸ್ವಾಭಾವಿಕ ನಾಶ ಇಲ್ಲದೆ ಇದ್ದದ್ದು. ಈಗ ಹಿಂದೆ ಕೃಷ್ಣ ಒಂದು ಯುಕ್ತಿ ಹೇಳಿದ, ಏನು? ಜೀವರೆಲ್ಲರೂ ಕೂಡ ನಿತ್ಯರಾಗಿದ್ದಾರೆ ಅಂತ. ಯಾಕೆ? ಚೇತನರಾದ್ರಿಂದ ನಿತ್ಯರಾಗಿದ್ದಾರೆ ಅಂತ ಯುಕ್ತಿ ಹೇಳಿದ. ಅದಕ್ಕೆ ಪ್ರತಿಯುಕ್ತಿ ಹೇಳಿಕ್ ಬರ್ತದೆ ಅಂತ ಪ್ರಶ್ನೆ. ಯಾಕೆ? ಜೀವರೆಲ್ಲರೂ ಕೂಡ ಪ್ರತಿಬಿಂಬರಾಗಿದ್ದಾರೆ, ನಿತ್ಯರು ಹೌದು ಅಂತ ನಾವು ಹೇಳಿದಾಗ ಒಪ್ಕೊಂಡು, ಆದ್ರೆ ಪ್ರತಿಬಿಂಬರಾಗಿದ್ದಾರೋ ಇಲ್ವೋ? ರೂಪಂ ಪ್ರತಿರೂಪೋ ಬಭೂವ ಅಂತ ಶ್ರುತಿ ಜೀವನನ್ನ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳ್ತಾ ಇದೆ. ಕನ್ನಡಿ ಅನ್ನೋ ಉಪಾಧಿಯಿಂದ ನಮ್ಮ ಮುಖಕ್ಕೆ ಹೇಗೆ ಪ್ರತಿಮುಖ ಬರ್ತದೋ ಅದರಂತೆ ಪರಮಾತ್ಮನಿಗೆ ಜೀವರು ಪ್ರತಿಬಿಂಬರು. ಉಪಾಧಿ ಯಾವುದು? ಪ್ರತಿಮುಖಕ್ಕೆ ಉಪಾಧಿ ಕನ್ನಡಿ ಇದ್ದದ್ರಿಂದ ಪ್ರತಿಮುಖ ಮೂಡಿತು. ಪರಮಾತ್ಮ ಬಿಂಬ, ಅವನ ಪ್ರತಿಬಿಂಬ ಜೀವರು. ಉಪಾಧಿ ಯಾವುದು ಅಂತಂದ್ರೆ ಜೀವ ಸ್ವರೂಪನೇ ಉಪಾಧಿ, ಬೇರೆ ಇಲ್ಲ. ಜೀವನೇ ಉಪಾಧಿನೂ ಆಗಿದ್ದಾನೆ, ಪ್ರತಿಬಿಂಬನೂ ಆಗಿದ್ದಾನೆ. ಆದ್ದರಿಂದ ಪ್ರತಿಯುಕ್ತಿ ಹೇಳ್ತೇವೆ ನಾವು. ಯಾವ ಜೀವರು ಕೂಡ ನಿತ್ಯರಲ್ಲ. ಯಾಕೆಂದ್ರೆ ಅವರು ಪರಮಾತ್ಮನಿಗೆ ಪ್ರತಿಬಿಂಬರು. ಯಾವುದು ಉಪಾಧಿ? ದೇಹವೇ ಉಪಾಧಿ. ದೇಹನೇ ಉಪಾಧಿ, ಜೀವ ಅಲ್ಲ, ದೇಹನೇ ಉಪಾಧಿ. ಜೀವ ಪ್ರತಿಬಿಂಬ, ದೇಹ ಉಪಾಧಿ. ಅದು ದೇಹ ನಾಶ ಆಗ್ತದೆ, ಅದು ಎಲ್ಲರೂ ಒಪ್ಪಿರೋದೆ. ಆದ್ರಿಂದ ಉಪಾಧಿ ನಾಶ ಆಗಿಬಿಟ್ರೆ ಪ್ರತಿಬಿಂಬ ನಾಶ ಆಗ್ಬೇಕು. ಕನ್ನಡಿ ಒಡೆದು ಹೋದರೆ ಪ್ರತಿಬಿಂಬ ಎಲ್ಲಿ ಮೂಡುತ್ತದೆ? ಕನ್ನಡಿ ನಾಶ ಆದ್ರೆ ಪ್ರತಿಬಿಂಬ ಹೋಯ್ತು. ಅಥವಾ ಕನ್ನಡಿಯನ್ನು ಯಾರಾದರೂ ಒಡೆಯದೇನೆ ತಗೊಂಡು ಆಚೆ ಇಟ್ಬಿಟ್ರೆ ಆವಾಗಲೂ ಪ್ರತಿಬಿಂಬ ಮೂಡಲ್ಲ. ಯಾಕೆ? ಸನ್ನಿಧಾನ ಹೋಯ್ತು. ಬಿಂಬಕ್ಕೂ ಕನ್ನಡಿಗೂ ಎದುರು ಬಿದ್ರು ಆ ಸನ್ನಿಧಾನ ಹೋಯ್ತು, ಆವಾಗಲೂ ಪ್ರತಿಬಿಂಬ ಮೂಡೋದಿಲ್ಲ. ಅದರಂತೆ ಜೀವರು ಪ್ರತಿಬಿಂಬ, ಪರಮಾತ್ಮ ಬಿಂಬ. ಉಪಾಧಿ ಯಾವುದು? ದೇಹ. ಆ ದೇಹವು ನಾಶ ಆಗ್ತದೆ, ಆವಾಗ ಪ್ರತಿಬಿಂಬ ನಾಶ ಆಗ್ಬೇಕಾಗ್ತದೆ, ಜೀವ ನಾಶ ಆಗ್ಬೇಕಾಯ್ತು. ಅಥವಾ ದೇಹವು ಆಚೀಚೆ ಹೋದಾಗ, ಪರಮಾತ್ಮನ ಸನ್ನಿಧಿ ನಾಶವಾದಾಗ ಬಿಂಬಕ್ಕೂ ಕನ್ನಡಿಗೂ ಸನ್ನಿಧಾನ ಹೋಯ್ತು ಅಂತಂದ್ರೆ ಪ್ರತಿಬಿಂಬ ಹೋಯ್ತು. ಹಾಗೆ ಪರಮಾತ್ಮನಿಗೂ ದೇಹಕ್ಕೂ, ನಮ್ಮ ದೇಹಕ್ಕೂ ಸನ್ನಿಧಿ ನಾಶ ಆದರೂ ಕೂಡ ಆಗ ಪ್ರತಿಬಿಂಬ ಹೋಗ್ತದೆ. ಜೀವ ನಿತ್ಯರೇ. ಆದ್ರೆ ಅವರಿಗೆ ನಮ್ಮ ಕಣ್ಣಿಗೆ ಕಾಣುವಂತಹ ಈ ದೇಹಗಳೇನಿದೆ, ಈ ದೇಹ ಅಂದ್ರೆ ಈ ಭೌತಿಕ ದೇಹ, ಕಣ್ಣಿಗೆ ಕಾಣಿಸುವಂತಹ ಭೌತಿಕ ದೇಹ ಏನಿದೆ, ಇದು ನಾಶ ಆಗ್ತದೆ. ಇದು ಮಾತ್ರ ನಾಶ ಆಗ್ತದೆ. ಇವೇ ಅಂತವಂತಹ ಈ ದೇಹಗಳು ನಾಶ ಆಗ್ತವೆ. ಅಂದ್ರೆ ಏನರ್ಥ ಆಯ್ತು? ನಾಶ ಆಗದೆ ಇರೋ ದೇಹ ಮತ್ತೊಂದಿದೆ. ಇದು ಭೌತಿಕ ದೇಹ ನಾಶ ಆಗ್ತದೆ, ಭೌತಿಕವಲ್ಲದ ನಾಶವಾಗದೆ ಇರೋ ದೇಹ ಮತ್ತೊಂದಿದೆ, ಅದು ಉಪಾಧಿ. ನಾಶವಾಗುವ ಈ ದೇಹವನ್ನು ಉಪಾಧಿ ಅಂತ ನಾವು ಹೇಳಿಲ್ಲ.
ಅದರಿಂದ ಜೀವರು ಪ್ರತಿಬಿಂಬರೇ, ಪರಮಾತ್ಮ ಬಿಂಬ. ಉಪಾಧಿ ಯಾವುದು ಅಂದ್ರೆ ಈ ದೇಹ ಅಲ್ಲ, ಇದು ನಾಶವುಳ್ಳದ್ದು. ನಾಶ ಇಲ್ಲದೆ ಇರತಕ್ಕಂಥ ಬೇರೆ ದೇಹ ಇದೆ. ಅವನ ದೇಹ ಅದು ನಾಶವುಳ್ಳದ್ದು ಅಲ್ವೇ ಅಲ್ಲ. ಇಲ್ಲಿದ್ರೆ ಅವನ ದೇಹನೂ ಒಂದು ಕಾಣುವಂತಹ ದೇಹ ನಾಶವುಳ್ಳದ್ದು, ಅವನಿಗೊಂದು ಎರಡು ದೇಹ ಇದೆ, ಒಂದು ದೇಹ ನಾಶ ಆಗ್ತದೆ, ಇನ್ನೊಂದು ನಾಶ ಇಲ್ಲದೆ ಇರೋ ದೇಹ ಅಂತ ಅರ್ಥ ಆಗಿಬಿಡ್ತದೆ. ಅದಕ್ಕೆ ಪರಮಾತ್ಮನಿಗೆ ಹಾಗಿಲ್ಲ ಅಂತ ತೋರಿಸ್ಲಿಕ್ಕೆ ಶರೀರಿನಃ ಅಂತ ಹೇಳಿದ್ದು. ಶರೀರಿ ಅಂದ್ರೆ ಜೀವರು ಮಾತ್ರ. ಜೀವರಿಗೆ ಎರಡು ಥರ ದೇಹ ಇದೆ, ಒಂದು ನಾಶ ಆಗೋದು, ನಾಶ ಆಗದೆ ಇರೋದು. ಅಲ್ಲಿ ನಾಶ ಆಗೋ ದೇಹ ಉಪಾಧಿ ಅಲ್ಲ, ನಾಶವಾಗದೇ ಇರೋ ದೇಹ ಉಪಾಧಿ. ಜೀವರು ನಿತ್ಯರೇ. ಯಾಕೆ ಅಂದ್ರೆ ಬಿಂಬನಾದ ಪರಮಾತ್ಮನಿಗೂ ಉಪಾಧಿಯಂತೆ ಇರುವ ನಿತ್ಯ ಶರೀರಕ್ಕೂ ಸನ್ನಿಧಾನ ಹೋಗೋದೇ ಇಲ್ಲ. ಸನ್ನಿಧಾನ ಹೋದ್ರೆ ತಾನೇ ಪ್ರತಿಬಿಂಬ ನಾಶ ಆಗೋದು. ಕನ್ನಡಿಯಲ್ಲಿ ಹಾಗಲ್ಲ, ಪ್ರತಿಮುಖದಲ್ಲಿ ಹಾಗಲ್ಲ. ಪ್ರತಿಮುಖ ಮೂಡಿದಾಗ ಅಲ್ಲಿ ಬಿಂಬಕ್ಕೂ ಕನ್ನಡಿಗೂ ಸನ್ನಿಧಾನ ಹೋಗುವ, ಮುಖಕ್ಕೂ ಕನ್ನಡಿಗೂ ಸನ್ನಿಧಾನ ಹೋಗುವ ಸಂಭವ ಉಂಟು. ಇಲ್ಲಿ ಹಾಗಲ್ಲ, ಸನ್ನಿಧಾನ ನಾಶ ಆಗೋದೇ ಇಲ್ಲ. ಬಿಂಬ ಯಾರು? ಪರಮಾತ್ಮ. ಅವನು ಅಪರಿಚ್ಛಿನ್ನ, ಸರ್ವತ್ರ ವ್ಯಾಪ್ತ. ಎಲ್ಲ ಕಡೆ ಅವನ ಸನ್ನಿಧಾನ ಇದ್ದೇ ಇರ್ತದೆ. ಎಲ್ಲಾ ಜೀವರ ನಿತ್ಯ ದೇಹಕ್ಕೆ ಅವನ ಸನ್ನಿಧಾನ ಇದ್ದೇ ಇರ್ತದೆ. ಯಾಕೆಂದ್ರೆ ಅವನು ಸರ್ವತ್ರ ವ್ಯಾಪ್ತ. ಪರಿಚ್ಛಿನ್ನ ಪರಿಮಾಣ ಇದ್ರೆ ಸನ್ನಿಧಾನ ಹೋಗ್ತದೆ, ಆಚೀಚೆ ಹೋಗಬಹುದು ಆ ವಸ್ತು. ಆದರೆ ಪರಮಾತ್ಮ ಸರ್ವತ್ರ ವ್ಯಾಪ್ತ. ಆ ಕಡೆ ಸರದ, ಇಲ್ಲಿ ಖಾಲಿ ಜಾಗ ಆಯ್ತು, ಸನ್ನಿಧಾನ ಹೋಯ್ತು ಅಂತ ಆಗೋದೇ ಇಲ್ಲ. ಅಪ್ರಮೇಯನಾದ ಸರ್ವಗತನಾದ ಪರಮಾತ್ಮನಿಗೆ ಸದೃಶನಾಗಿದ್ದಾನೆ ಜೀವ. ಅಂದ್ರೆ ತತ್ ಪ್ರತಿಬಿಂಬನಾಗಿದ್ದಾನೆ ಅಂತ ಅರ್ಥ. ಆವಾಗ ಸನ್ನಿಧಾನ ಹೇಗೆ ನಾಶ ಆಗ್ತದೆ? ಬಿಂಬ ನಿತ್ಯ ಆದ್ರಿಂದ, ಉಪಾಧಿ ನಿತ್ಯ ಆದ್ರಿಂದ, ಸನ್ನಿಧಾನವೂ ನಿತ್ಯ ಆದ್ರಿಂದ ಆ ನಾಶದಿಂದಾಗಿ ಜೀವನಿಗೆ ನಾಶ ಇಲ್ಲ, ಸ್ವರೂಪ ನಾಶವೂ ಇಲ್ಲ, ನಿತ್ಯನಾಗಿದ್ದಾನೆ. ಜೀರ್ಣವಾದ ದೇಹ ಹೋದ್ರೂ ಸಮೀಚೀನವಾದ ದೇಹಾಂತರ ಲಾಭ ಆಗ್ತದೆ, ಪ್ರತಿನಿಧಿ ಲಾಭ ಆಗ್ತದೆ. ಆದ್ದರಿಂದ ಬಂಧುಗಳ ದೇಹ, ಅವರ ದರ್ಶನ ಸ್ಪರ್ಶನ ಅದು ತಪ್ಪಿ ಹೋಗಿ ಶೋಕ ಬರ್ತದೆ ಅಂತಂದ್ರೆ ಅದು ಅಭಿಮಾನ ತ್ಯಾಗ ಮಾಡಿ ಆ ಶೋಕ ಬಿಡಬಹುದು. ಯಾಕೆ ಅಭಿಮಾನ ತ್ಯಾಗ ಮಾಡಬೇಕು ಅಂದ್ರೆ ಪರಮ ಪುರುಷಾರ್ಥವಾದ ಮೋಕ್ಷಕ್ಕೆ ಕಾರಣ. ಅದರಿಂದ ಪರಮಾತ್ಮನ ಪೂಜೆಗೋಸ್ಕರವಾಗಿ ನೀನು ಯುದ್ಧ ಮಾಡು. ಜೀವನು ನಿತ್ಯ, ಈಶ್ವರನು ನಿತ್ಯ ಅಂತ ಹಿಂದೆ ಬಂತು. ಇಬ್ರು ನಿತ್ಯ ಆದ್ಮೇಲೆ ಜೀವ ಈಶ್ವರನನ್ನ ಯಾಕೆ ಪೂಜೆ ಮಾಡ್ಬೇಕು? ಅವನು ನಿತ್ಯ, ನಾವು ನಿತ್ಯ, ಹಾಗಾದ್ರೆ ಈಶ್ವರನ ಪೂಜೆ ಯಾಕೆ ಮಾಡ್ಬೇಕು? ಏನು ವಿಶೇಷ ಇಲ್ವಲ್ಲ ನಮಗೂ ಅವನಿಗೂ ಅಂತ ಪ್ರಶ್ನೆ ಬಂದ್ರೆ, ಪರಮಾತ್ಮನು ಇಡೀ ಜಗತ್ತನ್ನ, ಕಾಲವನ್ನ, ಗುಣಗಳನ್ನ ವ್ಯಾಪಿಸಿದ್ದಾನೆ. ಅಂದ್ರೆ ಪರಮಾತ್ಮನು ಗುಣಪೂರ್ಣ, ಸರ್ವ ದೇಶದಲ್ಲಿ ವ್ಯಾಪಿಸಿದ್ದಾನೆ, ಸರ್ವಕಾಲದಲ್ಲಿದ್ದಾನೆ. ಆದ್ರಿಂದ ಅವನು ಪೂಜ್ಯ, ನಾವು ಪೂಜಕರು. ಯಾವುದು ನಾಲ್ಕು ವಿಧ ನಾಶ? ಒಂದು ಸ್ವರೂಪ ನಾಶ ಆಗೋದು, ಇನ್ನೊಂದು ದೇಹ ನಾಶ ಆಗೋದು, ಇನ್ನೊಂದು ದುಃಖ ಪಡೋದು, ಇನ್ನೊಂದು ಅಪೂರ್ಣತ್ವ. ಈ ನಾಲ್ಕಕ್ಕೂ ನಾಶ ಅಂತ ಹೆಸರು. ಪರಮಾತ್ಮನಿಗೆ ಇದು ಯಾವುದೂ ಇಲ್ಲ. ಅವನ ಸ್ವರೂಪಕ್ಕೂ ನಾಶ ಇಲ್ಲ, ದೇಹಕ್ಕೂ ಹಾನಿ ಇಲ್ಲ, ದುಃಖ ಬರೋದೂ ಇಲ್ಲ, ಅಪರಿಪೂರ್ಣತ್ವನೂ ಇಲ್ಲ. ಇಂಥ ವಿಶೇಷ ಇರೋದ್ರಿಂದ ಅವನ ಪೂಜಾರೂಪವಾಗಿ ಯುದ್ಧ ಮಾಡು. ಇದು ಪರಮಾತ್ಮನಿಗೂ ಜೀವನಿಗಿರೋ ನಿತ್ಯ ಅಂತ. ಹೌದು, ಜೀವ ಸ್ವರೂಪ ಮಾತ್ರ ನಿತ್ಯ, ದೇಹದಿಂದ ಅನಿತ್ಯನೇ. ಇನ್ನು ವರ್ಣ, ಆಕಾಶ, ದೇಶ, ಕಾಲ, ವರ್ಣಾಕಾಶಗಳು ಎಲ್ಲಾ ದೇಶದಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ವ್ಯಾಪ್ತವಾಗಿದೆ. ಆದರೆ ಗುಣತಃ ವ್ಯಾಪ್ತಿ ಇಲ್ಲ. ಅದು ಪರಮಾತ್ಮನಿಗೆ ಮಾತ್ರ ಗುಣಪೂರ್ಣತ್ವ, ಗುಣದಿಂದ ವ್ಯಾಪ್ತಿ. ಗುಣವ್ಯಾಪ್ತತ ಪರಮಾತ್ಮನಲ್ಲಿ ಮಾತ್ರ ಇರೋದು, ವರ್ಣಾಕಾಶಾದಿಗಳಿಗಿಲ್ಲ. ಅದು ದೇಶ ಕಾಲದಲ್ಲಿದೆ, ಆದರೆ ಗುಣ ಇಲ್ಲ, ಗುಣತಃ ವ್ಯಾಪ್ತಿ ಇಲ್ಲ. ಜೀವ ಕಾಲತಃ ವ್ಯಾಪ್ತನಾಗಿದ್ದಾನೆ, ಆದರೆ ದೇಶ ಮತ್ತು ಗುಣದಿಂದ ವ್ಯಾಪ್ತಿ ಇಲ್ಲ. ಇದು ವಿಶೇಷ. ವರ್ಣ ಆಕಾಶ ದೇಶ ಮತ್ತು ಕಾಲದಿಂದ ವ್ಯಾಪ್ತ, ಆದರೆ ಗುಣದಿಂದ ಅಲ್ಲ. ಜೀವ ಕಾಲದಿಂದ ವ್ಯಾಪ್ತ ಅಷ್ಟೇ, ಆದರೆ ದೇಶ ಗುಣದಿಂದ ವ್ಯಾಪ್ತ ಅಲ್ಲ. ಅಂತೂ ಯಾವ ಪ್ರಕಾರದಿಂದಲೂ ಅವನಿಗೆ ನಾಶ ಇಲ್ಲ. ಆದರೂ ಅದಿರಲಿ, ಅವಿನಾಶ ವಿಷಯದಲ್ಲಿ ಪರಮಾತ್ಮನಿಗೆ ಏನು ವಿಶೇಷ? ಸಂಸಾರಿಗಳ ದೇಹವು ಆದಿ ಅಂತ್ಯವುಳ್ಳದ್ದು ಅಂತ ಹೇಳಿದ್ರಿಂದ ಮುಕ್ತರ ದೇಹಕ್ಕೆ ಆದಿ ಅಂತ್ಯಗಳು ಇಲ್ಲ, ಆ ಉತ್ಪತ್ತಿ ನಾಶಗಳು ಇಲ್ಲ ಅಂತ ಅರ್ಥ ಆಗ್ತದೆ. ಸಂಸಾರಿ ಜೀವರ ದೇಹಕ್ಕೆ ಉತ್ಪತ್ತಿ ನಾಶ ಉಂಟು ಅಂತ ಹೇಳಿದ್ರಿಂದ ಮುಕ್ತ ಜೀವರಿಗೆ ಉತ್ಪತ್ತಿ ನಾಶ ಇಲ್ಲ ಅವರ ದೇಹಕ್ಕೆ. ಪರಮಾತ್ಮನಿಗಂತೂ ಮುಕ್ತ ನಿಯಾಮಕ, ಅವನಿಗೆ ಸುತರಾಮಿಲ್ಲ ಅಂತ ಕೈಮುತ್ಯ ನ್ಯಾಯದಿಂದ ನಿತ್ಯ ದೇಹ ಸಿದ್ಧಿ ಆಗ್ತದೆ. ಮುಕ್ತರಿಗೆ ನಿತ್ಯ ದೇಹ ಇದ್ಮೇಲೆ ಪರಮಾತ್ಮನಿಗೆ ಸಿದ್ಧ ಹಾಗೆ ಆಗ್ತದೆ. ಹಾಗಾಗಿ ಜೀವರು ಯಾವ ದೇಹ ಹೊಂದಿದ್ದಾರೆ ಅದು ಉತ್ಪತ್ತಿ ವಿನಾಶ ಉಳ್ಳಂತಹ ದೇಹ.
ಅಂಥ ದೇಹಕ್ಕೆ ದುಃಖ ಪ್ರಾಪ್ತಿನೂ ಇದ್ದೇ ಇದೆ. ಇನ್ನೊಂದು ನಾಶನೂ ಬಂತು. ದುಃಖ ಪ್ರಾಪ್ತಿ ಅನ್ನೋದು ಒಂದು ವಿಧವಾದ ನಾಶನ, ಅದು ಬಂತು. ಇನ್ನು ಅಪೂರ್ಣತ್ವ, ಗುಣತಃ ಅಪೂರ್ಣತ ವ್ಯಕ್ತ ಇವ, ಗುಣದಿಂದ ಪೂರ್ಣತ್ವ ಇಲ್ಲ ಅನ್ನೋದಂತೂ ಸ್ಪಷ್ಟವಾಗೇ ಇದೆ. ಯಾರು ಗುಣಪೂರ್ಣರಲ್ಲ. ಹೀಗೆ 4 ವಿಧ ನಾಶದಲ್ಲಿ ಸ್ವರೂಪ ನಾಶ ಒಂದಿಲ್ಲ ಜೀವರಿಗೆ, ಇನ್ನೆಲ್ಲ ಉಂಟು. ಇದೇ ವಿಶೇಷ. ಈ ಜೀವರ ಸ್ವರೂಪ ನಿತ್ಯ ಆದರೂ ತ್ರಿವಿಧ ನಾಶವತ್ವಾತ್, ದೇಹನಾಶ, ಆಮೇಲೆ ಅಪೂರ್ಣತ್ವ, ದುಃಖ ಪ್ರಾಪ್ತಿ, ಇವು 3 ಇರೋದ್ರಿಂದ ಪರಮಾತ್ಮನಿಗೆ ಈ 4 ಇಲ್ಲದೆ ಇರೋದ್ರಿಂದ ಮಹಾನ್ ವಿಶೇಷ. ಜೀವರಿಗೂ ಪರಮಾತ್ಮನಿಗೂ ಅವಿನಾಶಿ ವಿಷಯದಲ್ಲೂ ವಿಶೇಷ ಉಂಟು. ಆದ್ದರಿಂದ ಅವನ ಪೂಜಾ ಮಾಡಬೇಕು. ಜೀವರಿಗಿಂತ ಅವನಲ್ಲಿ ಹೆಚ್ಚುಗಾರಿಕೆ ಇರೋದ್ರಿಂದ. ಅನಾಶಿನಃ ಅಂದ್ರೆ ಚತುರ್ವಿಧ ನಾಶಹೀನನಾದ, ಅಪ್ರಮೇಯಸ್ಯ ಅಂದ್ರೆ ದೇಶ ಕಾಲ ಗುಣ, ಅದರಿಂದ ಪೂರ್ಣನಾದಂಥ ದೇಶತಃ ಕಾಲತಃ ವ್ಯಾಪ್ತನಾದ ಗುಣಪೂರ್ಣನಾದ ಪರಮಾತ್ಮನ ಪೂಜೆಗೋಸ್ಕರ ಯುದ್ಧ ಮಾಡು. ಬರೇ ನಾಶ ಇಲ್ಲಾದ್ರಿಂದ, ಯಾವ ವಿಧ ನಾಶನೂ ಇಲ್ಲಾದ್ರಿಂದ ಪೂಜೆ ಮಾಡು ಅಂತ ಇಷ್ಟೇ ಹೇಳ್ತಾ ಇಲ್ಲ. ಕಿಂತು ಸರ್ವಥೈವ ಅವಿನಾಶಿತ್ವಾತ್ ಸಯೇವ ಸ್ವತಂತ್ರ. 4 ವಿಧ ನಾಶದಲ್ಲಿ ಯಾವುದೂ ಅವನಿಗಿಲ್ಲ, ಆದ್ರಿಂದ ಅವನೇ ಸ್ವತಂತ್ರ. ಉಳಿದವರೆಲ್ಲರೂ ಅವನ ಅಧೀನ. ತತಶ್ಚ ತದಧೀನತ್ವಾತ್ ಮುಕ್ತೇಹೇ, ಮೋಕ್ಷವು ಅವನ ಅಧೀನ. ಯುದ್ಧಾದಿಕ್ ಸ್ವಕರ್ಮದಿಂದ ಆರಾಧಿತನಾದ ಅವನೇ ಮೋಕ್ಷ ಕೊಡೋದು. ಆದ್ರಿಂದ ಅವನ ಪೂಜೆ ನೀನು ಮಾಡಬೇಕು ಅನ್ನೋದ್ರಲ್ಲೇ ತಾತ್ಪರ್ಯ. ಜೀವರಿಗಿಂತ ಪರಮಾತ್ಮನು ಅತಿಶಯ ಮಹಿಮೆ ಉಳ್ಳವನಾದ್ರಿಂದ, ಚತುರ್ವಿಧ ನಾಶರಹಿತನಾದ್ರಿಂದ, ದೇಶದಿಂದ ಕಾಲದಿಂದ ಗುಣದಿಂದ ಪರಿಪೂರ್ಣನಾದ್ರಿಂದ, ಯಾವ ಪ್ರಕಾರದಿಂದಲೂ ಅವನಿಗೆ ನಾಶವಿಲ್ಲದೆ ಇರೋದ್ರಿಂದ ಅವನ ಪೂಜಾ ಮಾಡಬೇಕು ಅಂತ ಹೇಳಾಯ್ತು. ಜೀವ ಚೈತನ್ಯ ನಿತ್ಯ ಅಂತ ನೀವೇನು ಹೇಳಿದ್ರಿ, ಮತ್ತು ಪರಮಾತ್ಮನಿಗೆ ಯಾವ ಪ್ರಕಾರದ ನಾಶ ಇಲ್ಲದೆ ಇರೋದ್ರಿಂದ ಅವನು ಸ್ವತಂತ್ರ. ಜೀವ ಅವನಿಗೆ ಇಚ್ಛೆ ಇಲ್ದಿದ್ರೂ ದೇಹ ನಾಶ ಆಗ್ತದೆ, ಆದ್ರಿಂದ ಅವನು ಪರತಂತ್ರ ಅಂತ ಏನ್ ಹೇಳಿದ್ರಿ, ಇದು ಸರಿಯಲ್ಲ. ಯಾಕೆಂದ್ರೆ ಇವನು ಸತ್ತ ಅಂತ, ಇವನನ್ನ ಕೊಂದ ಅಂತ ಹನನ ಕ್ರಿಯೆ, ಮತ್ತು ಹನನ ಕ್ರಿಯೆಯಲ್ಲಿ ಸ್ವಾತಂತ್ರ್ಯ ಜೀವನಿಗೆ ಕಂಡು ಬರ್ತಾ ಇದೆ. ಈ ಜೀವ ಇವನನ್ನು ಕೊಂದ, ಈ ಜೀವ ಸತ್ತ ಅಂತ ಹೇಳಿ ಹನನ ಕ್ರಿಯೆಯು ಅಂದ್ರೆ ಕೊಲ್ಲುವಿಕೆ, ಆ ಕ್ರಿಯೆ, ಅದರಲ್ಲಿ ಸ್ವಾತಂತ್ರ್ಯ, ಇದು ಜೀವನಿಗೆ ಕಂಡು ಬರ್ತಾ ಇದೆ. ಲೋಕದಲ್ಲಿ ವ್ಯವಹಾರ ಮಾಡ್ತಾರೆ, ಇವನನ್ನು ಕೊಂದ, ಇವನು ಸತ್ತ ಅಂತ. ಹೀಗೆ ಜೀವನ ನಿತ್ಯತ್ವದ ಮೇಲೂ ಆಕ್ಷೇಪ, ಪಾರತಂತ್ರದ ಮೇಲೂ ಆಕ್ಷೇಪ. ಜೀವ ಕೊಂದ ಅನ್ನುವಾಗ ಜೀವನದಲ್ಲಿ ಸ್ವಾತಂತ್ರ್ಯ ಕಂಡು ಬರ್ತಾ ಇದೆ. ಅವನನ್ನು ಇವನು ಕೊಂದ ಅಂತಂದ್ರೆ ಅವನಿಗೆ ಹನನ ಆಯ್ತು ಅಂತ ಅರ್ಥ. ಆವಾಗ ನಿತ್ಯತ್ವ ಕೂಡೋದಿಲ್ಲ, ಅನಿತ್ಯತ್ವ ಬಂತು ಅಂತ ಅರ್ಥ. ಹೀಗೆ ಲೋಕದಲ್ಲಿ ವ್ಯವಹಾರ ಇದೆಯಲ್ಲ ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಯೈತಿ, ಯಾರು ಒಬ್ಬ ಜೀವ ಇನ್ನೊಬ್ಬ ಜೀವನನ್ನ ಸ್ವತಂತ್ರವಾಗಿ ಕೊಂದವನು ಅಂತ ತಿಳ್ಕೊಳ್ತಾನೋ, ಇವನು ಸ್ವತಂತ್ರವಾಗಿ ಅವನನ್ನು ಕೊಂದ, ಆದ್ರಿಂದ ಅವನು ಸತ್ತ ಅಂತ ಯಾರು ತಿಳ್ಕೊತಾನೋ, ಅವನಿಗೆ ನಾಶ ಆಯ್ತು ಅಂತ ಯಾರು ತಿಳ್ಕೊತಾನೋ, ಅವರಿಬ್ರು ಅಂದ್ರೆ ಜೀವನ ಅನಿತ್ಯತ್ವ ಜ್ಞಾನಿ ಮತ್ತು ಆ ಕೊಲ್ಲುವ ಕ್ರಿಯೆಯಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡಂಥವನು, ಅವರಿಬ್ರು ಕೂಡ ಭ್ರಾಂತರು, ಸರಿಯಾಗಿ ತಿಳ್ಕೊಂಡವ್ರಲ್ಲ. ಅಂದ್ರೆ ಲೋಕ ವ್ಯವಹಾರ, ಇವನನ್ನ ಕೊಂದ, ಇವನಿಂದ ಇವನು ಸತ್ತ ಅಂತ ಅನ್ನೋದು ಭ್ರಾಂತಿ ಮೂಲಕವಾದ ವ್ಯವಹಾರ. ಇದು ಭ್ರಾಂತಿ ಅಂತ ಯಾಕೆ ಹೇಳ್ತೀರಿ, ಯಾವ ಬಾಧಕದಿಂದ ಇದನ್ನ ಭ್ರಾಂತಿ ಅಂತ ಹೇಳ್ತೀರಿ ಅಂತಂದ್ರೆ, ಯಾರೂ ಜೀವನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಜೀವ ಪ್ರತಿಬಿಂಬ, ಪರಮಾತ್ಮನ ಪ್ರತಿಬಿಂಬ. ಅಲ್ಲಿ ಬಿಂಬ ನಿತ್ಯನಾಗಿದ್ದಾನೆ. ಉಪಾಧಿ ಜೀವನ ಸ್ವರೂಪ, ಅದು ನಿತ್ಯವಾದ ಉಪಾಧಿ. ಬಿಂಬಕ್ಕೆ ನಾಶ ಇಲ್ಲ, ಉಪಾಧಿಗೆ ನಾಶ ಇಲ್ಲ. ಬಿಂಬಕ್ಕೂ ಉಪಾಧಿಗೂ ಸನ್ನಿಧಾನಕ್ಕೂ ನಾಶ ಇಲ್ಲ. ಮತ್ತು ಜೀವ ಅನಾದಿ. ಇಷ್ಟು ಕಾರಣಗಳನ್ನು ಕೊಟ್ಟು ಹಿಂದೇನೆ ಹೇಳಿ ಆಗಿದೆ, ಜೀವ ನಿತ್ಯ ಅಂತ. ನಹನ್ಯತೇಚ ಜೀವ, ಜೀವ ಕೊಲ್ಲಲ್ಪಡೋದು ಇಲ್ಲ, ಇವನು ಕೊಲ್ಲೋನೂ ಅಲ್ಲ, ಅವನು ಕೊಲ್ಲಲ್ಪಡೋದು ಇಲ್ಲ. ಯಾಕೆಂದ್ರೆ ಪ್ರತಿಬಿಂಬತ್ವಾದೇವ ಹೇತೋಹೋ, ಪ್ರತಿಯೊಬ್ಬ ಜೀವರು ಪ್ರತಿಬಿಂಬರಾದ್ರಿಂದ ಸ್ವತಂತ್ರವಾಗಿ ಪ್ರತಿಬಿಂಬ ಏನೂ ಕೆಲಸ ಮಾಡೋದಿಲ್ಲ. ಅದರಿಂದ ಜೀವನಿಗೆ ಸ್ವಾತಂತ್ರ್ಯವೂ ಇಲ್ಲ. ಅವನು ಸ್ವತಂತ್ರವಾಗಿ ಕೊಂದ ಅಂತ ತಿಳ್ಕೊಂಡ್ರೆ ಅದು ಭ್ರಾಂತಿಯೇ.
ಈ ಹೇತುಗಳನ್ನು ಯುಕ್ತಿಗಳನ್ನು ನಾವು ಹೇಳಿದ್ರಿಂದ ಜೀವನ ಪ್ರತಿಬಿಂಬನಾದ್ದರಿಂದ ಅವನಿಗೆ ಸಾವೂ ಇಲ್ಲ, ನಾಶವೂ ಇಲ್ಲ, ಸ್ವಾತಂತ್ರ್ಯವೂ ಇಲ್ಲ.